ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣೀತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇತ್. ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಮಂಗಳಕರವಾದ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಅತ್ಯಂತ ಪ್ರಖ್ಯಾತರಾಗಿರುವಂಥವರು ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ. ಅತ್ಯಂತ ಮಹತ್ವವಾಗಿರುವಂತಹ ಮಾತು. ಶ್ರೀಮಧ್ವ ಮತವರ್ಧನ, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಮತದ ವರ್ಧನರು ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಇತಿಹಾಸ ಹಲವಾರು ಜನ ಪವಾಡ ಪುರುಷರನ್ನು ಕಂಡಿರುವಂಥದ್ದು. ಆದರೆ ಎಲ್ಲ ಪವಾಡ ಪುರುಷರು ತತ್ವಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ತತ್ವಜ್ಞಾನಿಗಳು ಪವಾಡ ಪುರುಷರಾಗಲಿಕ್ಕೂ ಸಾಧ್ಯ ಇಲ್ಲ. ಪವಾಡ ಪುರುಷರಾಗಿರುವಂಥವರು ತತ್ವಜ್ಞಾನಿಗಳಾಗಿದ್ರೂ ಗ್ರಂಥಕಾರರಾಗಲಿಕ್ಕೆ ಸಾಧ್ಯ ಇಲ್ಲ. ಗ್ರಂಥಕಾರರಾದವರೆಲ್ಲ ಪವಾಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ತತ್ವಜ್ಞಾನಿಗಳಾಗಿ, ಗ್ರಂಥಕಾರರಾಗಿ, ಪವಾಡ ಪುರುಷರಾಗಿ, ಹರಿವಾಯು ಗುರುಗಳ ವಿಶೇಷವಾದ ಉಪಾಸನೆಯನ್ನು ಮಾಡಿ ಜಗತ್ತಿಗೆ ಭಗವಂತನ ಸರ್ವೋತ್ತಮತ್ವವನ್ನು, ವಾಯು ಜೀವೋತ್ತಮತ್ವವನ್ನು ಜಗತ್ತಿಗೆ ಸಾರಿದಂತಹ ಮಹಾಜ್ಞಾನಿವರೆಣ್ಯರು ನಮ್ಮ ಮಂತ್ರಾಲಯದ ಪ್ರಭುಗಳು ಅಂತ ನಾವು ಕಾಣ್ತಾ ಇದ್ದೀವಿ. ಆಚಾರ್ಯರ ಸತ್ಪರಂಪರೆಯಲ್ಲಿ ವಿಶೇಷವಾಗಿ ಬಂದಿರುವಂತಹ ಅವರ ಮಹಾಮಹಿಮೆ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ವಿಶೇಷವಾದ ಮಹಿಮೆಗಳನ್ನು ನಾವು ಸಾಮಾನ್ಯವಾಗಿ ಅಲ್ಲಲ್ಲಿ ಉಪನ್ಯಾಸದಲ್ಲಿ ಕೇಳಿರ್ತೀವಿ. ಇವತ್ತು ವಿಶೇಷವಾಗಿ ಅವರು ರಚನೆ ಮಾಡಿಕೊಟ್ಟಿರುವಂತಹ ಮಹಾನ್ ಅತ್ಯದ್ಭುತವಾದ ಗ್ರಂಥ. ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದು ಕೂಡಲೇ ಪಾರಾಯಣ ಮಾಡಬೇಕಾಗಿರುವಂತಹ ಪ್ರಾತಃ ಸಂಕಲ್ಪ ಗದ್ಯ ಅಂತ ಬರೆದಿದ್ದಾರೆ. ಅದರ ಒಂದು ಸಾಮಾನ್ಯವಾದ ವಿವರಣೆಯನ್ನು ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಾರಂಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪೂರ್ವದ ಇತಿಹಾಸವನ್ನು ಹೇಳ್ತಾರೆ. ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ಅವರ ಚರಿತ್ರೆಯನ್ನು ತಿಳಿಲಿಕ್ಕೆ ಮೂಲಾಧಾರವಾಗಿರುವಂಥದ್ದು ರಾಘವೇಂದ್ರ ವಿಜಯ ಮಹಾಕಾವ್ಯ, 10 ಸರ್ಗಾತ್ಮಕವಾಗಿರುವಂಥದ್ದು. ಇನ್ನು ಎರಡನೇದಾಗಿ ಅಪ್ಪಣ್ಣಾಚಾರ್ಯ ರಚನೆ ಮಾಡಿಕೊಟ್ಟಿರುವಂತಹ ರಾಘವೇಂದ್ರ ಸ್ತೋತ್ರ ಆಗಿರಬಹುದು, ವಸುಧೇಂದ್ರ ತೀರ್ಥರು, ಧೀರೇಂದ್ರ ತೀರ್ಥರ ಗುರುಗಣ ಸ್ತವನ ಆಗಿರಬಹುದು, ವಿಜಯದಾಸರು, ಗೋಪಾಲದಾಸರು ಮೊದಲಾದ ಎಲ್ಲ ಹರಿದಾಸರು ರಾಘವೇಂದ್ರ ಸ್ವಾಮಿಗಳವರನ್ನು ಬಹಳ ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಹಲವು ಶಾಸನಗಳು ನಮಗೆ ಸಿಗ್ತಾ ಇದೆ. ಎಲ್ಲ ವರ್ಣದವರು, ಎಲ್ಲ ಧರ್ಮದವರು ಅತ್ಯಂತ ಅನನ್ಯ ಭಕ್ತಿಯಿಂದ ಪೂಜಾ ಮಾಡುವಂತಹ, ಸ್ತೋತ್ರ ಮಾಡುವಂತಹ ಗುರುಗಳು ಅಂದರೆ ಅದು ಮಂತ್ರಾಲಯದ ಪ್ರಭುಗಳು. ಸಾಮಾನ್ಯವಾಗಿ ಒಂದು ಮಾತಿದೆ, ದೇವರು ಅಂದರೆ ತಿಮ್ಮಪ್ಪ, ಇನ್ನು ಗುರುಗಳು ಅಂದರೆ ಮಂಚಾಲೆ ರಾಘಪ್ಪ ಅಂತ ಅಷ್ಟು ಪ್ರಖ್ಯಾತರು. ಎಲ್ಲ ವರ್ಣಾಶ್ರಮದವರು, ಎಲ್ಲ ವರ್ಣದವರು ರಾಯರ ಹತ್ರ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದ್ಯಾಪಿ ನಾವು ನೋಡ್ತಾ ಇದ್ದೀವಿ. ಅಂತಹ ಮಹಾ ವಿದ್ವದ್ ವಿಭೂತಿಗಳು ಭಗವಂತನ ವಿಶೇಷ ಕೃಪಾಪಾತ್ರರು. ಇಷ್ಟೊಂದು ಅವರಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ ನರಸಿಂಹದೇವರ ವಿಶೇಷವಾದ ಅನುಗ್ರಹ. ನರಸಿಂಹದೇವರು ಇದೇ ನಮ್ಮ ರಾಘವೇಂದ್ರ ಸ್ವಾಮಿಗಳು ಹಿಂದೆ ಪ್ರಹ್ಲಾದರಾಜರಾಗಿದ್ದಾಗ ಭಗವಂತ ನರಸಿಂಹ ರೂಪದಿಂದ ವರವನ್ನು ಕೊಟ್ಟಿದ್ದಾನೆ.
ಎಷ್ಟು ಸಾರೆ ನೀನು ಭೂಖಂಡದಲ್ಲಿ ಅವತಾರವನ್ನು ಮಾಡ್ತೀಯೋ ಆ 4 ಸಾರೆ ನೀನು ರಾಜನಾಗಿರು. ಮೊದಲನೇದಾಗಿ ಪ್ರಹ್ಲಾದ ರಾಜರು, ಎರಡನೇದಾಗಿ ಬಾಲ್ಮೀಕ ರಾಜರು, ಮೂರನೇದಾಗಿ ವ್ಯಾಸರಾಜರು, 4ನೇದಾಗಿ ರಾಜಾದಿರಾಜ ಗುರು ಸಾರ್ವಭೌಮರು ಅಂತ ಅನಿಸ್ಕೊಂಡಿದ್ದಾರೆ ಅದ್ಯಾಪಿ ಮಂತ್ರಾಲಯದ ಪ್ರಭುಗಳು. ಕಲ್ಪವೃಕ್ಷ ಕಾಮಧೇನು ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳವರನ್ನ. ಅವರ ಒಂದು ವಿಶಿಷ್ಟತೆ ಹೇಗೆ ಅಂದರೆ, ಅವರು ಕಾಲಿಟ್ಟಂತಹ ಕಾಡು ನಾಡಾಯಿತಂತೆ. ಇನ್ನು ಅವರ ಪಾದವನ್ನು ಹಿಡಿದಂತಹ ಅತಿ ದರಿದ್ರನಾಗಿರುವಂತಹ ವ್ಯಕ್ತಿ ಶ್ರೀಮಂತನಾಗಿದ್ದಾನೆ, ರೋಗಿಯಾದಂಥವನು ನಿರೋಗಿಯಾಗಿದ್ದಾನೆ, ಅಪುತ್ರರು ಸಪುತ್ರರನ್ನ ಪಡೆದಿದ್ದಾರೆ, ಪಾಮರರು ಪಂಡಿತರಾಗಿದ್ದಾರೆ. ವೆಂಕಣ್ಣನ ಕಥೆಯನ್ನು ಕೇಳಿದ್ದೀವಿ, ನಮಗೆಲ್ಲ ಚೆನ್ನಾಗಿ ಗೊತ್ತು. ವೆಂಕಣ್ಣನಿಗೆ ಅಕ್ಷರಶತ್ರು, ಓದಲಿಕ್ಕೆ ಬರದೇ ಇರುವಂತಹ ವೆಂಕಣ್ಣ ದಿವಾನ್ ಪದವಿಯನ್ನು ಪಡೆದ. ಅದು ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ಅನುಗ್ರಹ. ಮೂಕರು ವಾಗ್ಮಿಗಳಾಗ್ತಾರೆ, ಮಾತೇ ಆಡ್ಲಿಕ್ಕೆ ಬರದಿರುವಂಥವರಿಗೆ ವಿಶೇಷವಾದ ವಾಗ್ಮಿತ್ವ ಪ್ರಾಪ್ತಿಯಾಗ್ತಾ ಇದೆ. ಅಂದೋಪಿ ದಿವ್ಯ ದೃಷ್ಟಿ ಸ್ಯಾತ್, ಕುರುಡರು ಅವರಿಗೆ ದಿವ್ಯವಾದ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು. ಅವರ ಪವಾಡಗಳಿಗೆ ಲೆಕ್ಕವೇ ಇಲ್ಲ. ಅತ್ಯಂತ ಹೆಚ್ಚಿನದಾಗಿರುವಂತಹ ಪವಾಡಗಳನ್ನು ಮಾಡಿದಂಥವರು. ಪೂರ್ವಾಶ್ರಮದಲ್ಲಿ ಕಲಿಯುಗದ ಕುಚೇಲ ಅಂತ ಪ್ರಖ್ಯಾತರಾಗಿರುವಂಥವರು. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ರಾಘವೇಂದ್ರ ವಿಜಯದಲ್ಲಿ ಬರುವಂತಹ ಮಾತು. ಚಿನ್ನೆ ವಸ್ತ್ರೆ, ಎಲ್ಲ ಉಟ್ಕೊಂಡಿರುವಂತಹ ಪಂಚೆ ಧೋತ್ರದಲ್ಲಿ ಬರೀ ಗಂಟುಗಳೇ ಕಾಣಿಸ್ತಾ ಇತ್ತಂತೆ. ಊಟ ಅಂತೂ ಇಲ್ಲೇ ಇಲ್ಲ. ಅದನ್ನು ಅವರು ವರ್ಣನೆ ಮಾಡ್ತಾರೆ. ಹರಿದ ಬಟ್ಟೆ, ಒಡಕು ಪಾತ್ರೆ, ಕಿತ್ತು ಹೋದ ನೆಲ, ಸೋರುವ ಛಾವಣಿ, ಮುರುಕು ಮನೆ, ಊಟ ಅಂತೂ ಇಲ್ಲೇ ಇಲ್ಲ. ಇಂತಹ ಕಡು ದಾರಿದ್ರ್ಯವನ್ನ ಅನುಭವಿಸಿದಂಥವರು ಮಂತ್ರಾಲಯದ ಪ್ರಭುಗಳು. ಅವರ ಅಷ್ಟು ಕಷ್ಟ ಜೀವನವನ್ನ ಅನುಭವಿಸಿದ್ರು ಒಂದು ದಿವಸವು ಬೇರೆ ಯಾರಾದರೂ ಆಗಿದ್ರೆ ಕಳ್ಳತನ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಸತ್ತು ಹೋಗ್ತಾ ಇದ್ರು. 4 ವರ್ಷ ಆ ರೀತಿಯಾಗಿ ಆ ಜೀವನವನ್ನು ಅನುಭವಿಸಿದ್ದಾರೆ. ಊಟ ಎಷ್ಟವರ ಒಂದು ಔದಾರ್ಯ ಅಂದರೆ, ಅಡಿಗೆ ಮಾಡಬೇಕಾದ್ರೆ ಸಮಯ ಹೋಗ್ತದೆ, ಅಡಿಗೆನೇ ಇಲ್ಲ, ಪದಾರ್ಥಗಳೇ ಇಲ್ಲ ಅಂದರೆ ಇನ್ನೂ ಹೆಚ್ಚು ಭಗವಂತನ ಸ್ಮರಣೆ ಮಾಡಬಹುದಲ್ಲ ಅಂತ ಹೇಳ್ತಿದ್ರಂತೆ ಹೆಂಡತಿ ಮುಂದೆ. ಅಷ್ಟು ಔದಾರ್ಯ, ಭಗವಂತನ ವಿಶೇಷವಾದ ಉಪಾಸನೆಯನ್ನು ಮಾಡುವಂಥವರು. ಅಂತಹ ರಾಯರ ಒಂದು ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು. ಅವರ ಮಹಿಮೆಗಳನ್ನಂತೂ ಹಲವಾರು ಮಹಿಮೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಅವರ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಪ್ರತಿನಿತ್ಯ ಎಲ್ಲರೂ ಪಾರಾಯಣ ಮಾಡಲೇಬೇಕಾಗಿರುವಂತಹ ಗ್ರಂಥ. ಅದರ ಕಡೆ ಇವತ್ತು ಸ್ವಲ್ಪ ವಿಶೇಷವಾಗಿ ಗಮನವನ್ನು ಹರಿಸೋಣ. ಮನುಷ್ಯ ಹುಟ್ಟಿದ ಮೇಲೆ ಸಾಧನೆಯನ್ನು ಮಾಡಬೇಕು. ಶಾಸ್ತ್ರಕಾರರು ಹೇಳ್ತಾರೆ, ಲೌಕಿಕದಲ್ಲೂ ಮಾತಾಡ್ತಿರ್ತಾರೆ, ಲೌಕಿಕದ ಸಾಧನೆಗಿಂತಲೂ ಸಾವಿರ ಪಟ್ಟು ಶ್ರೇಷ್ಠವಾಗಿರುವಂಥದ್ದು, ಅದು ಅಪೂರ್ವವಾಗಿರುವಂತಹ ಶ್ರೇಷ್ಠವಾದ ಸಾಧನೆ, ಅದು ಆಧ್ಯಾತ್ಮಿಕವಾದ ಸಾಧನೆ. ಮನುಷ್ಯನಿಗೆ ಸಾಧನೆ ಮಾಡಬೇಕು ಅಂತ ಅಂದರೆ ಆ ಮನುಷ್ಯನಲ್ಲಿ ಯಾವ ದೋಷಗಳು ಇಲ್ಲ. ಮನುಷ್ಯ ಎಲ್ಲಿ ಎಡವೋದು ಅಂದರೆ ಅವನ ಸಂಕಲ್ಪದಲ್ಲಿ. ಅವನು ಸಂಕಲ್ಪವನ್ನು ಸರಿಯಾಗಿ ಮಾಡಿದರೆ, ಗಟ್ಟಿಯಾಗಿದ್ದರೆ ಸಂಕಲ್ಪ, ಅವನು ಪೂರ್ಣವಾಗಿ ಯಶಸ್ಸನ್ನು ಕಾಣ್ತಾನೆ. ಅದಕ್ಕೆ ಸಂಕಲ್ಪ ಚೆನ್ನಾಗಿ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ಹೊರಟಿರುವಂಥದ್ದೇ ಅದು ಪ್ರಾತಃ ಸಂಕಲ್ಪ ಗದ್ಯ. ಪ್ರಾತಃ ಸಂಕಲ್ಪ ಗದ್ಯವನ್ನು ಪ್ರತಿನಿತ್ಯ ಎಲ್ಲರೂ ಪಾರಾಯಣ ಮಾಡಬೇಕು. ಯಾಕೆ ಅಂದರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನಿದೆ, ಅಂತಹ ಮಹತ್ವ ಏನಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸ್ವಲ್ಪ ಅದರ ಒಂದು ಪೀಠಿಕೆಯನ್ನು ನೋಡೋಣ. ಇವತ್ತು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನಿದೆ, ನಾವು ಸಾಮಾನ್ಯವಾಗಿ ಇವತ್ತಿನ ಬೆಳಗ್ಗೆ ಸೂರ್ಯೋದಯದಿಂದ ಪ್ರಾರಂಭ ಮಾಡಿಕೊಂಡು ಮರುದಿವಸ ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೆ ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆ. ಪುರುಷ ನಾಡಿಗಳು 36,000 ಬಲಗಡೆ, ಎಡಗಡೆ 36,000 ನಾಡಿಗಳು ಸ್ತ್ರೀ ನಾಡಿಗಳು. 72,000 ನಾಡಿಗಳಲ್ಲಿ ಎಲ್ಲ ದೇವತೆಗಳಿದ್ದಾರೆ, ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ, ಅವರಲ್ಲಿ ವಾಯುದೇವರಿದ್ದಾರೆ, ಅವರಲ್ಲಿ ಭಗವಂತ ಇದ್ದು ನಮ್ಮ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಪ್ರಾತಃ ಪ್ರವೃತ್ತಿ ಸಾಯಾನ್ನೇ ಪ್ರಾತರಂ ತದಾ
ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಈ ಭಾವನೆಯನ್ನ, ಈ ಅನುಸಂಧಾನವನ್ನ, ಈಗ ಉದಾಹರಣೆಗೆ ಒಂದು ಸಂಧ್ಯಾವಂದನೆಯನ್ನ ಮಾಡ್ತಾ ಇದ್ದೀನಿ, ಸಂಧ್ಯಾವಂದನೆ ಮಾಡ್ತಾ ಇದ್ದೀನಿ ಅನ್ನೋ ಕರ್ಮದಲ್ಲಿ ಇಷ್ಟೆಲ್ಲ ಹಿನ್ನೆಲೆ ಬೇಕು. ದೇವಾನುದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ, ಅವರಲ್ಲಿ ವಾಯುದೇವರಿದ್ದಾರೆ, ಅವರಲ್ಲಿ ಭಗವಂತ ಇದ್ದು ನಮ್ಮ ಈ ಕರ್ಮವನ್ನ ಜ್ಞಾನಪೂರ್ವಕವಾಗಿ ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನ ಬರೋದಿದೆಯಲ್ಲ, ಅದು ಭಾರೀ ಜನ್ಮದ ಪುಣ್ಯದಿಂದ ಬರುವಂಥದ್ದು. ಹಾಗಾಗಿ ಈ ಸಂಕಲ್ಪ ಮಾಡಬೇಕಾದ್ರೆ ಈ ಮೂರು ನಾನೇನು ಹೇಳಿದ್ನಲ್ಲ, ನಮ್ಮ ಶರೀರದಲ್ಲಿ ದೇವತೆಗಳಿದ್ದಾರೆ, ಅವರಲ್ಲಿ ವಾಯುದೇವರಿದ್ದಾರೆ, ಅವರಲ್ಲಿ ಭಗವಂತ ಇದ್ದು ಎಲ್ಲ ಕರ್ಮಗಳನ್ನ ಮಾಡಿಸ್ತಾನೆ ಅನ್ನುವಂತಹ ಅನುಸಂಧಾನ ಬರೋದಿದೆಯಲ್ಲ, ಅದನ್ನ ವಿಸ್ತೃತವಾಗಿ ಪಂಡಿತರು ವಿದ್ವಾಂಸರ ಕೈಯಲ್ಲಿ ಈ ಗ್ರಂಥ ಸಿಕ್ಕರೆ ರಾಯರ ಒಂದು ವ್ಯಕ್ತಿತ್ವವನ್ನು ನಾವು ಆ ಗ್ರಂಥದಲ್ಲಿ ನೋಡಬಹುದು. ಅತ್ಯಪೂರ್ವವಾಗಿರುವಂತಹ ವಿಷಯಗಳನ್ನು ಇದರಲ್ಲಿ ತುಂಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ವರ್ಷಾನ್ಗಟ್ಲೆ ಹೇಳಬಹುದು, ಅಂತಹ ಅತಿ ಅಪೂರ್ವವಾದ ವಿಷಯಗಳನ್ನು ಈ ಪ್ರಾತಃ ಸಂಕಲ್ಪದಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ನೋಡೋಣ ಅದರ ಪೀಠಿಕೆಯನ್ನ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನಿದೆ ಹಾಗಿದ್ರೆ, ನಾನೀಗ ಹೇಳಿದ ಹಾಗೆ ಜಗದ ಜೀವರ ಜೀವ ಅದು ನಮ್ಮ ಮುಖ್ಯ ಪ್ರಾಣದೇವರು. ಈ ಮುಖ್ಯ ಪ್ರಾಣದೇವರ ಮಹಾಮಹಿಮೆಯನ್ನ ಪ್ರಾತಃ ಸಂಕಲ್ಪ ಗದ್ದೆ ಹೇಳಲಿಕ್ಕೆ ಹೊರಟಿರುವಂಥದ್ದು. ರುಜುಯೋಗಿಯಾಗಿರುವಂತಹ, ಕುಳಿತಲ್ಲೇ ಎಲ್ಲವನ್ನ ತಿಳಿಯುವಂತಹ ಸರ್ವಜ್ಞ ಶಿಖಾಮಣಿ ಅದು ಶ್ರೀಮದಾಚಾರ್ಯರು, ಅವರ ಮೂಲ ರೂಪವಾಗಿರುವಂತಹ ವಾಯುದೇವರು. ಜಗತ್ತಿನ ಪಾಲನ, ಪೋಷಣ, ಲಯ, ನಿಯಮನ ಎಲ್ಲವನ್ನ ಭಗವಂತನ ಅನುಗ್ರಹದಿಂದ ಮಾಡೋಂಥವ್ರು. ಶುದ್ಧೇ ಭಾಗವತೆ ಧರ್ಮೇ ನೇತೋ ಯದೃಕೋದರ ಅಂತ ಹೇಳಿದ ಹಾಗೆ ಭೀಮಸೇನ ದೇವರು ಅಷ್ಟು ಶುದ್ಧವಾಗಿ ಧರ್ಮಾಚರಣೆಯನ್ನು ಮಾಡುವಂಥವರು. ಭಗವಂತ ಮತ್ತು ಲಕ್ಷ್ಮೀದೇವಿಯ ನಂತರ ಸಕಲ ವೇದಗಳಿಂದ ಪ್ರತಿಪಾದ್ಯರಾಗಿರುವಂಥವರು. ಮೂರು ಅವತಾರ, ಹನುಮ, ಭೀಮ, ಮಧ್ವ. ಈ ಮೂರು ಅವತಾರಗಳಲ್ಲಿ ಚಾತುರ್ ವರ್ಣಾಶ್ರಮಗಳನ್ನ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ, ಈ ನಾಲ್ಕನ್ನು ಆಚರಣೆ ಮಾಡಿ ಜಗತ್ತಿಗೆ ತೋರಿಸಿಕೊಟ್ಟಿರುವಂತಹ ಅತ್ಯಪೂರ್ವವಾಗಿರುವಂತಹ ವ್ಯಕ್ತಿತ್ವ ಜೀವೋತ್ತಮರು, ಅದು ನಮ್ಮ ವಾಯುದೇವರು. ಈ ವಾಯುದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಇರುವಂತಹ ವಿಧಾನ ಮೂರು ಮುಖ್ಯವಾಗಿರುವಂತಹ ಸ್ತೋತ್ರಗಳು. ಮೊದಲನೇದಾಗಿ ವೈದಿಕವಾಗಿರುವಂತಹ ವಾಯುಸ್ತುತಿ, ವಾಯುದೇವರ ಸ್ತುತಿ. ಅದು ಯಾವುದು? ಅದು ಬಳಿತ ಸೂಕ್ತ ಆಗಿರಬಹುದು, ಪವಮಾನ ಸೂಕ್ತ ಆಗಿರಬಹುದು. ವಾಯುದೇವರನ್ನ ವಿಶೇಷವಾಗಿ ಕೊಂಡಾಡಲಿಕ್ಕೆ ಹೊರಟಿರುವಂಥದ್ದು ಅದು ವಾಯುಸ್ತುತಿ, ಅಂದ್ರೆ ವೈದಿಕವಾಗಿರುವಂತಹ ವಾಯುಸ್ತುತಿ. ಇನ್ನು ಎರಡನೇದಾಗಿ ಪದ್ಯಮಯವಾಗಿರುವಂಥದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ವಾಯುಸ್ತುತಿ. ಮಾಧ್ವರ ಮಂಗಲ ಸೂತ್ರ ಇದ್ದ ಹಾಗೆ ಅದು ವಾಯುಸ್ತುತಿ. ವಾಯುಸ್ತುತಿಯ ನಂತರ ಗದ್ಯಾತ್ಮಕವಾಗಿರುವಂಥದ್ದು, ಗದ್ಯಮಯವಾಗಿರುವಂತಹ ವಾಯುಸ್ತುತಿ, ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು ಬರೆದಿರುವಂತಹ ರಚನೆ ಮಾಡಿಕೊಟ್ಟಿರುವಂತಹ ಪ್ರಾತಃ ಸಂಕಲ್ಪ ಗದ್ಯ ಅಂತ ಹೇಳ್ತಾರೆ. ಪದ್ಯಗಳನ್ನ ಒಮ್ಮೊಮ್ಮೆ ಓದಬೇಕಾದ್ರೆ ಅರ್ಥವಾಗೋದು ಕಠಿಣ ಪ್ರಾತಃ ಸಂಕಲ್ಪ ಗದ್ಯ. ಆದರೂ ಗುರುಮುಖದಿಂದ ಅನುಸಂಧಾನ ಪೂರ್ವಕವಾಗಿ ಅದನ್ನ ಪಠನ ಪಾರಾಯಣವನ್ನು ಮಾಡಿದ್ದೇ ಆದರೆ ವಿಶೇಷವಾದ ಫಲ ಅಂತ ಹೇಳ್ತಾರೆ. ಹಾಗಾದ್ರೆ ಇದನ್ನು ತಿಳ್ಕೊಳ್ಳೋದು ಹೇಗೆ? ಪ್ರಾತಃ ಸಂಕಲ್ಪ ಗದ್ಯವನ್ನ ಅನುಸರಣೆ ಮಾಡೋದು ಹೇಗೆ ಅಂತ ಕೇಳಿದ್ರೆ ಒಂದು ಸರಳವಾದ ಚಿಂತನೆಯನ್ನ ಮಾಡಬಹುದು ನಾವಿಲ್ಲಿ. ಪ್ರಾತಃ ಸಂಕಲ್ಪ ಗದ್ಯವನ್ನ, ಇದು ಒಂದು ಸುವರ್ಣದ ಸಂಪುಷ್ಟ. ಸುವರ್ಣದ ಸಂಪುಷ್ಟ ಯಾವುದು? ಪ್ರಾತಃ ಸಂಕಲ್ಪ ಗದ್ಯ. ಸುವರ್ಣ ಸಂಪುಷ್ಟದಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಮೇಲ್ಗಡೆ ಒಂದು ಮುಚ್ಚಳ ಇರುತ್ತೆ, ಕೆಳಗಡೆ ಭಾಗ ಇರ್ತದೆ, ಅದರ ಒಳಗೆ ಸಾಲಿಗ್ರಾಮವನ್ನು ಇಡುತ್ತಾರೆ. ಇದೂ ಅಷ್ಟೇ, ಪ್ರಾತಃ ಸಂಕಲ್ಪ ಗದ್ಯ ಅಂದ್ರೆ ಒಂದು ಸಂಪುಷ್ಟ ಇದ್ದ ಹಾಗೆ, ಸುವರ್ಣದ ಸಂಪುಷ್ಟ. ಮೇಲ್ಗಡೆ ಭಾಗದಲ್ಲಿ 45 ವಾಕ್ಯಗಳಿಂದ ವಾಯುದೇವರ ಮಹಾಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಇನ್ನು ಮಧ್ಯಭಾಗದಲ್ಲಿ ಸಾಲಿಗ್ರಾಮ ಇರ್ತದಲ್ಲ ಸಂಪುಷ್ಟದಲ್ಲಿ, ಹಾಗೆ ಸಾಲಿಗ್ರಾಮ ಉಪಾಧಿಯಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 5 ರೂಪಗಳ ವರ್ಣನೆಯನ್ನು ಮಾಡಿದ್ದಾರೆ. ಆ ರೂಪಗಳು ನಮ್ಮಲ್ಲಿ ನಿಂತು ಮಾಡಿಸುವಂತಹ ಕಾರ್ಯವನ್ನು ವರ್ಣನೆ ಮಾಡ್ತಾರೆ. ಇನ್ನು ಕೊನೆ ಭಾಗದಲ್ಲಿ ಕೆಳಗಡೆ ಭಾಗ ಇರ್ತದಲ್ಲ, ಆ ಭಾಗದಲ್ಲಿ 35 ರೂಪಗಳಿಂದ, ಅಂದ್ರೆ 35 ಶ್ಲೋಕಗಳಿಂದ, ವಾಕ್ಯಗಳಿಂದ
ಹನುಮಂತ ದೇವರ ಮಹಾಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಸಂಪುಟಾಕಾರ ಅಂತ ಹೇಳ್ತಾರಲ್ಲ ಹಾಗೆ ಮೇಲ್ಗಡೆ ವಾಯುದೇವರ ಸ್ತೋತ್ರ, ಮಧ್ಯಭಾಗದಲ್ಲಿ ಭಗವಂತನ ಸ್ತೋತ್ರ, ಕೊನೆ ಭಾಗದಲ್ಲಿ ವಿಶೇಷವಾಗಿ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಅಷ್ಟು ಈ ಗದ್ಯ ಸಾಲಿಗ್ರಾಮದ ಸುವರ್ಣ ಸಂಪುಷ್ಟ ಅಂತ ಅನ್ನಬಹುದು. ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು. ಪ್ರತಿ ಮನೆಯಲ್ಲಿ ಈ ಗ್ರಂಥ ಇರಬೇಕು. ಹೇಳಲಿಕ್ಕೆ ಹೊರಟ್ರೆ ಬಾಯಲ್ಲೇ ಬಂದರೆ 15ರಿಂದ 20 ನಿಮಿಷದಲ್ಲಿ ಹೇಳಬಹುದು. ಆದರೆ ಅರ್ಥ ಸಮೇತವಾಗಿ ನಾವು ಚಿಂತನೆ ಮಾಡಲಿಕ್ಕೆ ಹೊರಟ್ರೆ ವರ್ಷಾನುಗಟ್ಟಲೆ ಹೇಳಬಹುದು. ಅಂತಹ ಅತ್ಯಪೂರ್ವವಾದ ವಿಷಯಗಳಿಂದ ಕೂಡಿರುವಂಥದ್ದು ಪ್ರಾತಃ ಸಂಕಲ್ಪ ಗದ್ಯ. ಹಾಗಾದರೆ ಈ ಪ್ರಾತಃ ಸಂಕಲ್ಪ ಗದ್ಯವನ್ನ ಸುವರ್ಣ ಸಂಪುಷ್ಟ ಅಂತ ಹೇಳಿದರು. ಈ ಸುವರ್ಣ ಸಂಪುಷ್ಟದಲ್ಲಿ ಏನಿದೆ? ಹಾಗಿದ್ರೆ ಸುವರ್ಣ ಸಂಪುಷ್ಟ ಅಂತ ಅಂತೀರಿ. ಮೇಲ್ಗಡೆ ಹನುಮಂತ ದೇವರ ಮಹಿಮೆ, ಮಧ್ಯಭಾಗದಲ್ಲಿ ಸಾಲಿಗ್ರಾಮದ ಹಾಗೆ ಭಗವಂತನ ರೂಪದ ವರ್ಣನೆ, ಕೊನೆಯ ಭಾಗದಲ್ಲಿ ಮತ್ತು ವಾಯುದೇವರ ವರ್ಣನೆ. ಏನಿದೆ ಅಂಥದ್ದು ಮಹತ್ವ ಅಂತ ಕೇಳಿದರೆ, ಇಡೀ ಪ್ರಾತಃ ಸಂಕಲ್ಪ ಗದ್ಯವನ್ನ ಮುಖ್ಯವಾಗಿ 5 ಭಾಗ ಮಾಡಬಹುದು. ಮೊದಲನೇದಾಗಿ ಗದ್ಯದ ಪ್ರತಿಯೊಂದು ವಾಕ್ಯವು ವಾಯುದೇವರ ಸ್ವರೂಪವನ್ನು ತಿಳಿಸ್ತಾ ಇದೆ, ವಾಯುದೇವರ ಲಕ್ಷಣವನ್ನು ತಿಳಿಸ್ತಾ ಇದೆ. 32 ಲಕ್ಷಣಗಳಿಂದ ಕೂಡಿರುವಂಥವರು ವಾಯುದೇವರಾಗಿದ್ದಾರೆ. ಎರಡನೇದಾಗಿ ಅವರ ಸಾಧನದ ಉಪಾಸನೆಯ ನಿರೂಪಣೆಯಾಗಿದೆ. ಇದನ್ನ ಪ್ರಾಣದೇವರು ಮಾತ್ರ ಮಾಡಲಿಕ್ಕೆ ಸಾಧ್ಯ, ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಎತ್ತರದ ವ್ಯಕ್ತಿತ್ವ ಅದು ವಾಯು ಜೀವೋತ್ತಮರಾಗಿರುವಂಥವರು, ಅವರ ದೊಡ್ಡ ಯೋಗ್ಯತೆ, ಅದನ್ನು ವರ್ಣನೆ ಮಾಡ್ತಾರೆ. ಇನ್ನು 3ನೇ ಭಾಗ, ಈ ಉಪಾಸನೆಯನ್ನ ಮಾಡೋದ್ರಿಂದ ಭಗವಂತ ವಾಯುದೇವರಿಗೆ ನೀಡಿರುವಂತಹ ಫಲ ಏನು? ಅವರಷ್ಟೆಲ್ಲ ಚಿಂತನೆ ಮಾಡಿ ಉಪಾಸನೆ ಮಾಡ್ತಾರಲ್ಲ ವಾಯುದೇವರು, ಅವರಿಗೆ ಭಗವಂತ ಕೊಟ್ಟಿರುವಂತಹ ಫಲ ಏನು? ಇದು 3ನೇ ಭಾಗ. ಇನ್ನು 4ನೇದ್ದು, ನಾವು ಹರಿವಾಯು ಗುರುಗಳ ಬಗ್ಗೆ ತಿಳಿಬೇಕಾಗಿರುವಂತಹ, ಅನುಸಂಧಾನ ಮಾಡಬೇಕಾಗಿರುವಂತಹ ಅತ್ಯಪೂರ್ವವಾದ ವಿಷಯಗಳು. ವಾಯುದೇವರನ್ನ ಭಗವಂತನನ್ನ ನಾವು ಹೇಗೆ ತಿಳಿಯಬೇಕು, ಹೇಗೆ ಉಪಾಸನೆ ಮಾಡಬೇಕು. ಇನ್ನು 5ನೇದಾಗಿ, ಯಾರು ಈ ರೀತಿಯಾಗಿ ಹರಿವಾಯು ಗುರುಗಳನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಹರಿವಾಯು ಗುರುಗಳು ಕೊಡುವಂತಹ ಅಪೂರ್ವವಾದ ಫಲ ಏನು, ಪ್ರಯೋಜನ ಏನು, ಇಷ್ಟು ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಪ್ರಾತಃ ಸಂಕಲ್ಪ ಗದ್ಯ. ಅಪೂರ್ವವಾಗಿರುವಂತಹ ವಿಷಯಗಳು, ಒಂದಕ್ಕಿಂತ ಒಂದು. ಯಾವ್ದು ಹೇಳಲಿ, ಗ್ರಂಥವನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ತಯಾರಾಗಲಿಕ್ಕೆ ಕೂತಾಗ ನನ್ನ ಮನಸ್ಸಿನಲ್ಲಿ ಬಂದಿದ್ದೇನು ಅಂದರೆ, ಯಾವ ವಿಷಯ ಹೇಳಲಿ, ಯಾವ್ದು ವಿಷಯ ಬಿಡಲಿ, ಅಷ್ಟು ಅಪೂರ್ವವಾಗಿರುವಂತಹ ವಿಷಯಗಳು ಈ ಪ್ರಾತಃ ಸಂಕಲ್ಪದಲ್ಲಿ ವಿಸ್ತಾರವಾಗಿ ಮಹಾಜ್ಞಾನಿಗಳು ಉಕ್ತಂನೋ ವಕ್ತಿಭೂಯ ನಮ್ಮ ಗುರುಗಣ ಸ್ತವನದಲ್ಲಿ ವರ್ಣನೆ ಮಾಡ್ತಾರೆ. ರಾಯರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಬೇಕಾದ್ರೆ ಉಕ್ತಂನೋ ವಕ್ತಿಭೂಯ, ಒಂದ್ಸಾರಿ ಹೇಳಿದ್ದನ್ನು ಮತ್ ಸಾರಿ ಹೇಳೋದಿಲ್ಲೇ ಇಲ್ಲ, ಮತ್ತು ಹೊಸಾದೆ. ಅಂತಹ ಅತ್ಯಪೂರ್ವವಾಗಿರುವಂತಹ ವಿದ್ವಾಂಸರು ನಮ್ಮ ಮಂತ್ರಾಲಯದ ಪ್ರಭುಗಳು. ಅವರ ಒಂದು ಕೃತಿ ಈ ನಮ್ಮ ಪ್ರಾತಃ ಸಂಕಲ್ಪ ಗದ್ಯ. ಪ್ರಾತಃ ಸಂಕಲ್ಪ ಗದ್ಯದ ಪ್ರಾರಂಭದಲ್ಲಿ ನಾವು ಚಿಂತನೆ ಮಾಡಬೇಕಾಗಿರುವಂಥದ್ದು, ನಾವು ಬೆಳಗ್ಗೆದ್ದು ಕೂಡಲೇ ಸಂಕಲ್ಪವನ್ನು ಮಾಡ್ತೀವಿ, ಶಬ್ದಗಳ ಸಮೂಹ ಸಂಕಲ್ಪದಲ್ಲಿ ಹೇಳ್ತೀವಿ. ಶುಭೇ ಶೋಭನೆ ಮೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತ ವರಾಹ ಕಲ್ಪೆ ಎಲ್ಲವನ್ನ ಹೇಳಿ ಸಂಧ್ಯಾ ವಂದನೆಯನ್ನ ಮಾಡ್ತೀವಿ ಅನ್ನೋ ಹಾಗೆ ಈ ಗ್ರಂಥ ಕಾಣ್ತದೆ ದೂರದಿಂದ ನೋಡೋರಿಗೆ. ಆದರೆ ಪ್ರತಿಯೊಬ್ಬ ಮನುಷ್ಯ ಪ್ರತಿನಿತ್ಯ ಮಾಡುವಂತಹ ನಾನಾ ವಿಧವಾದ ಕರ್ಮಗಳು, ಅದೃಷ್ಟ, ಅವೆಲ್ಲವನ್ನ ಆಧರಿಸಿ ಅವರವರಿಗೆ ಮಾಡುವಂತಹ ಸಾಧನೆ, ವಾಯುದೇವರು ಅವರವರ ವ್ಯಕ್ತಿತ್ವವನ್ನು ನೋಡಿ ಅವರಿಂದ ಮಾಡಿಸುವಂತಹ ಅಪೂರ್ವವಾದ ಕರ್ಮಾಚರಣೆ, ಕರ್ತೃತ್ವಾಭಿಮಾನಿ ದೇವತೆಗಳು, ಅವರಲ್ಲಿ ವಾಯುದೇವರು, ಅವರಲ್ಲಿ ಭಗವಂತ ಇದ್ದು ಸುಖ ದುಃಖಗಳನ್ನ ನೀಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ದಿನದ ಆರಂಭದಲ್ಲಿ ಸಂಕಲ್ಪವನ್ನ ನಾವು ಅವಶ್ಯವಾಗಿ ಮಾಡಬೇಕು, ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡಬೇಕು ಅನ್ನೋದು ಈ ಸಂಕಲ್ಪದಲ್ಲಿ ನಮಗೆ ತಿಳಿಸ್ತಾ ಇದೆ. ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೂ ಈ ವಿಧದ ಸಂಕಲ್ಪವನ್ನ ಉಚ್ಚಾರ ಮಾಡಿ ಸರಿಯಾದ ಅನುಸಂಧಾನವನ್ನು ರೂಢಿಸಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಯಾಕೆ? ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ
ಸಶುದ್ಧ ಬುದ್ಧಿ ಸುಮಧ್ವಜಯದಲ್ಲಿ ವರ್ಣನೆ ಮಾಡುತ್ತಾರೆ. ಭೀಮಸೇನ್ ದೇವರು ಅಷ್ಟು ಭಕ್ತಿ ಶ್ರದ್ಧೆಯಿಂದ ಭಗವಂತನ ಪೂಜೆಯನ್ನ ಮಾಡ್ತಾ ಇದ್ರಂತೆ. ಆಚಾರ್ಯರು ಅಷ್ಟೇ ಅಷ್ಟು ವರ್ಣನೆ ಮಾಡ್ತಾರೆ ಸುಮಧ್ವಜಯದಲ್ಲಿ. ಈ ಗ್ರಂಥ ಅತ್ಯಂತ ಸುಲಭವಾಗಿರುವಂಥದ್ದು, ಅರ್ಥ ಗಾಂಭೀರ್ಯದಿಂದ ಕೂಡಿರುವಂಥದ್ದು, ಎಲ್ಲರಿಗೆ ಮೋಕ್ಷವನ್ನೇ ಕರುಣಿಸುವಂಥದ್ದು ಈ ಗ್ರಂಥ. ಹಾಗಾಗಿ ಇವತ್ತು ಪೂರ್ವ ಪೀಠಿಕೆಯನ್ನು ನೋಡಿದ್ದೀವಿ. 5 ಮುಖ್ಯವಾದ ಕಾರ್ಯಗಳು ಅದನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು. ಅದನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.